ತೂಕ ಇಳಿಸಿ ಸ್ಲಿಮ್ ಆಗುವ ಭರದಲ್ಲಿ ಜನ ತಿನ್ನೋದನ್ನೇ ಬಿಟ್ಟು ಬಿಡ್ತಾರೆ. ನಾನಂತೂ ರಾತ್ರಿ ಊಟವನ್ನೇ ಬಿಟ್ಟು ಬಿಟ್ಟಿದ್ದೇನೆ ಅನ್ನೋರು ಕೆಲವರಾದ್ರೆ, ನಾನು ಬರೀ 2 ಚಪಾತಿ ತಿಂತೇನೆ ಅಷ್ಟೇ ಅನ್ನೋರು ಕೂಡ ಮತ್ತಷ್ಟು ಮಂದಿ. ಇನ್ನೂ ಕೆಲವರು ಸಣ್ಣ ಆಗಬೇಕು ಅಂತ ದಿನವಿಡೀ ಚೂರೇ ಚೂರು ತಿಂದು ಬರೀ ಜ್ಯೂಸ್ ಕುಡಿದುಕೊಂಡೇ ದಿನ ಕಳೆದು ಬಿಡ್ತಾರೆ. ಆದರೆ ತೂಕ ಕಳೆದುಕೊಳ್ಳಲು ಕಡಿಮೆ ತಿನ್ನಬೇಕು ಅಂತ ಯಾವ ವೈದ್ಯರು ಹೇಳಲ್ಲ. ಆ ಹಿನ್ನೆಲೆ ವೇಟ್ ಲಾಸ್ ಮಾಡಿಕೊಳ್ಳಲು ರೇನ್ಬೋ ಡಯಟ್ ಸೂತ್ರ ಪ್ರಸಿದ್ಧವಾಗ್ತಿದೆ. ಯಾವುದಿದು ಡಯಟ್, ಇದೆಷ್ಟು ಪರಿಣಾಮಕಾರಿ, ಎಲ್ಲವನ್ನ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಸ್ಲಿಮ್ ಆಗ್ಬೇಕಾ? ಹಾಗಿದ್ರೆ ಈ ಕಲರ್ ಆಹಾರ ತಿನ್ನಿ. ಏನಿದು ರೇನ್ಬೋ ಡಯಟ್? ತೂಕ ಇಳಿಸಲು ಇದೆಷ್ಟು ಪರಿಣಾಮಕಾರಿ? ಇತ್ತೀಚಿನ ಕೆಲವು ವರ್ಷಗಳಿಂದ ಜನರು ಮಾಡುವ ಡಯಟ್ ತನ್ನ ಮೂಲಾರ್ಥವನ್ನೇ ಕಳೆದುಕೊಂಡಂತೆ ಕಾಣ್ತಿದೆ. ದೇಹವನ್ನ ಅತಿಯಾಗಿ ಅಗ್ನಿ ಪರೀಕ್ಷೆಗೆ ಒಳಪಡಿಸೋದೇ ಡಯಟ್ ಅಲ್ಲ. ರುಚಿ ಇಲ್ಲದ ಆಹಾರವನ್ನ ಅಲ್ಪ ಪ್ರಮಾಣದಲ್ಲಿ ಸೇವಿಸೋದೇ ಡಯಟ್ ಅಲ್ಲ. ಶರೀರವನ್ನ ಗುರುತರವಾಗಿ ದಂಡಿಸೋದು, ಕಠಿಣವಾದ ತಪಸ್ಸಿನಂತೆ ಆಹಾರದಿಂದ ಆಗಾಗ ದೂರವಿರೋದು, ಸ್ಥಳೀಯವಲ್ಲದ ಆಹಾರವನ್ನ ರೂಢಿಸಿಕೊಳ್ಳೋದು, ಸ್ವಲ್ಪವೇ ಪ್ರಮಾಣದ ಆಹಾರವನ್ನ ದಿನದಲ್ಲಿ ಆಗಾಗ ಸೇವಿಸೋದು, ಬರಿಯ ಒಣ ಆಹಾರದಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳೋದು, ವ್ಯಾಯಾಮದ ಹೆಸರಿನಲ್ಲಿ ಪ್ರೋಟೀನ್ ಅಂಶದ ಆಹಾರಗಳನ್ನೇ ಅತಿಯಾಗಿ ಅವಲಂಬಿಸೋದು, ಇದೆಲ್ಲವೂ ಕೂಡ ಡಯಟ್ ಅಲ್ಲ. ಕಾರ್ಬೋಹೈಡ್ರೇಟ್ ಅಧಿಕವಾಗಿರುವ ಅಕ್ಕಿ, ಗೋಧಿ ಮೊದಲಾದ ಅವಲಂಬಿತ ಮೂಲ ಆಹಾರಗಳನ್ನು ತಾತ್ಸಾರ ಮಾಡೋದು, ಕೇವಲ ಕೆಲವೇ ತರಕಾರಿಗಳನ್ನು ಮಾತ್ರ ಪ್ರತಿನಿತ್ಯ ಬಳಸೋದು, ಹಣ್ಣಿನ ರಸಗಳನ್ನೇ ನೆಚ್ಚಿಕೊಂಡು ದಿನ ಕಳೆಯೋದು, ಇಂಥ ವಿಪರೀತ ಅಭ್ಯಾಸಗಳೇ ಡಯಟ್ ಆಗೋದಿಲ್ಲ. ದೇಹ ತೂಕ ಸ್ವಲ್ಪವೇ ಹೆಚ್ಚಾದ್ರೂ ಈ ಎಲ್ಲಾ ರೀತಿಯಲ್ಲಿ ದೇಹವನ್ನ ಸತಾಯಿಸಿದ್ರೆ ತಾತ್ಕಾಲಿಕ ಲಾಭ ಏನೋ ಆಗಬಹುದು. ಆದ್ರೆ ಅನತಿ ದೂರದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುವುದನ್ನ ನಾವಿಂದು ನೋಡ್ತಿದ್ದೇವೆ. ಒಮ್ಮೆಗೆ ತೆಳ್ಳಗೆ ಶರೀರ ಪ್ರಾಪ್ತವಾದ್ರೂ ಮಾಮೂಲಿನಂತೆ ಆಹಾರ ಸೇವನೆ ಪ್ರಾರಂಭಿಸ್ತಿದ್ದಂತೆ ಮತ್ತೆ ಮೊದಲಿಗಿಂತಲೂ ಹೆಚ್ಚಿನ ದೇಹ ತೂಕದಿಂದ ಒದ್ದಾಡುವುದನ್ನ ಕಾಣ್ತಿದ್ದೇವೆ. ಶರೀರಕ್ಕೆ ಹಿತವಾಗುವ, ಸಮ ಪ್ರಮಾಣದ, ರುಚಿಕರವಾದ, ಪಥ್ಯಕರವಾದ, ನಮಗೆ ಒಗ್ಗುವ, ಪ್ರತಿದಿನ ಬಳಸಲು ಯೋಗ್ಯವಾದ ಆಹಾರವೇ ಡಯಟ್ ಅನ್ನಿಸಿಕೊಳ್ಳುತ್ತೆ ಹೊರತು ಜನರು ಅಂದುಕೊಂಡಂತೆ ಆಹಾರ ಬಿಡೋದು ಡಯಟ್ ಅಲ್ಲ. ಅದೆಷ್ಟೋ ಜನರು ರಾತ್ರಿ ಊಟ ಬಿಟ್ಟಿದ್ದೇನೆ, 2 ಚಪಾತಿ ಪಲ್ಯ ಮಾತ್ರವೇ ತಿಂತಿದ್ದೇನೆ ಅಂತಾರೆ. ಬಹಳ ಲಘುವಾದ ಆಹಾರ ಸೇವಿಸ್ತಿದ್ದೇವೆ ಅನ್ನೋ ಭಾವನೆಯಲ್ಲಿರ್ತಾರೆ. ಕಟ್ಟುನಿಟ್ಟಾಗಿ ಡಯಟ್ ಫಾಲೋ ಮಾಡ್ತಿದ್ದೇನೆ ಅಂತಲೂ ಹೇಳ್ತಾರೆ. ಆದ್ರೆ ತಿನ್ನದೇ ಇರೋದು ಡಯಟ್ ಆಗೋದಿಲ್ಲ. ದೇಹದ ಆರೋಗ್ಯದ ಜೊತೆಗೆ ತೂಕವನ್ನು ಸರಿಯಾಗಿ ಮಾಡುವ ರೀತಿಯಲ್ಲಿ ಆಹಾರ ಸೇವನೆ ಮಾಡೋದು ಡಯಟ್ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ರೇನ್ಬೋ ಡಯಟ್ ಭಾರಿ ಚಾಲ್ತಿಯಲ್ಲಿದೆ. ರೇನ್ಬೋ ಡಯಟ್ ಅಂದ್ರೆ ಈ ಆಹಾರ ಪದ್ಧತಿ ಕಲರ್ಫುಲ್ ಆಗಿರುತ್ತೆ. ಅಂದ್ರೆ ನಾನಾ ಬಣ್ಣದ ಹಣ್ಣು, ತರಕಾರಿಗಳನ್ನ ಹೊಂದಿರೋ ಡಯಟ್ ಇದಾಗಿದೆ. ಈ ಡಯಟ್ ನಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳು ವಿವಿಧ ಬಣ್ಣಗಳಲ್ಲಿರ್ತವೆ. ಪ್ರತಿಯೊಂದು ವಿಭಿನ್ನ ಪೌಷ್ಟಿಕಾಂಶವನ್ನ ಸೂಚಿಸ್ತವೆ. ವಿವಿಧ ಬಣ್ಣದ ತರಕಾರಿ, ಹಣ್ಣುಗಳನ್ನ ಸೇವಿಸುವ ಮೂಲಕ ಪ್ರಮುಖ ಪೋಷಕಾಂಶಗಳನ್ನ ಪಡೆಯಬಹುದು. ವರ್ಣರಂಜಿತವಾಗಿರುವ ಹಣ್ಣುಗಳು ಮತ್ತು ತರಕಾರಿಗಳು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅನ್ನ ಹೊಂದಿರ್ತವೆ. ಇದನ್ನ ಸೇವಿಸಿದಾಗ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಲು ಸಹಾಯವಾಗುತ್ತೆ. ಈ ತರಕಾರಿ, ಹಣ್ಣುಗಳನ್ನ ತಿಂದ್ರೆ ಹಸಿವು ಹೆಚ್ಚಾಗುವುದಿಲ್ಲ. ಬಣ್ಣ ಬಣ್ಣದ ತರಕಾರಿ, ಹಣ್ಣುಗಳಲ್ಲಿ ಫೈಬರ್ ಅಂಶ ಅಧಿಕವಾಗಿರೋದ್ರಿಂದ ಈ ಆಹಾರಗಳು ಆರೋಗ್ಯಕರ ಕರುಳಿನ ಮೈಕ್ರೋಬಯೋಟಾವನ್ನ ಉತ್ತೇಜಿಸುತ್ತೆ. ಇದು ಜೀರ್ಣಕ್ರಿಯೆಯನ್ನ ಚುರುಕುಗೊಳಿಸುತ್ತೆ. ಪಾಲಕ್, ಕ್ಯಾರೆಟ್ ಮತ್ತು ಸ್ಟ್ರಾಬೆರಿಗಳನ್ನ ಒಳಗೊಂಡಿರೋ ಕಾಮನ ಬಿಲ್ಲಿನ ಬಣ್ಣದ ಆಹಾರವನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯವು ಸುಧಾರಿಸುತ್ತೆ. ಇನ್ನು ಪೊಟ್ಯಾಷಿಯಂ, ವಿಟಮಿನ್ ಸಿ ಮತ್ತು ಫ್ಲೇವನಾಯ್ಡ್ಗಳು ಹೃದಯ ರಕ್ತನಾಳದ ಆರೋಗ್ಯವನ್ನ ಹೆಚ್ಚಿಸ್ತವೆ. ಆದ್ದರಿಂದ ವರ್ಣರಂಜಿತ ಆಹಾರವನ್ನ ಸೇವಿಸುವುದರಿಂದ ನಿಮ್ಮ ಹೃದಯದ ಕಾಯಿಲೆಯ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು. ಹಲವಾರು ವರ್ಣರಂಜಿತ ಹಣ್ಣುಗಳು ಮತ್ತು ತರಕಾರಿಗಳು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರ್ತವೆ. ಆದ್ರೆ ಇವುಗಳಲ್ಲಿ ನೀರಿನ ಅಂಶ ಮತ್ತು ಫೈಬರ್ ಹೇರಳವಾಗಿರುತ್ತೆ. ಇದರಿಂದ ಹೊಟ್ಟೆ ಬೇಗ ತುಂಬುತ್ತೆ. ದೇಹದಲ್ಲಿ ಕೊಬ್ಬು ಕೂಡ ಸಂಗ್ರಹವಾಗುವುದಿಲ್ಲ. ಅಷ್ಟಕ್ಕೂ ರೇನ್ಬೋ ಡಯಟ್ ನ ಆಹಾರಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಕೆಂಪು. ಕಾಮನ ಬಿಲ್ಲಿನ ಕೆಂಪು ಬಣ್ಣಕ್ಕೆ ಯಾವ ತರಕಾರಿ, ಹಣ್ಣನ್ನ ಆರಿಸ್ತೀರಿ ಯೋಚಿಸಿ. ಟೊಮ್ಯಾಟೊ, ಕೆಂಪು ಬಣ್ಣದ ದೊಣ್ಣೆ ಮೆಣಸಿನಕಾಯಿ, ಸ್ಟ್ರಾಬೆರಿ, ಕಲ್ಲಂಗಡಿ ಹಣ್ಣು ಇತ್ಯಾದಿಗಳು ಪಟ್ಟಿ ಮಾಡಬಹುದು. ಇವೆಲ್ಲವೂ ಕೂಡ ರೇನ್ಬೋ ಡಯಟ್ ನ ಕೆಂಪು ಬಣ್ಣದ ಆಹಾರದಲ್ಲಿ ಬರೋ ತರಕಾರಿಗಳು. ಇನ್ನು ಪ್ರಕೃತಿಯಲ್ಲಿ ಸಿಗೋ ತರಕಾರಿ, ಹಣ್ಣುಗಳ ಪೈಕಿ ಯಾವುದು ಕೆಂಪು ಬಣ್ಣದಲ್ಲಿಯೇ ಲಭ್ಯವಾಗುತ್ತೋ ಯೋಚಿಸಿ ನೋಡಿ. ಅದರಂತೆ ಯಾವುದಾದ್ರೊಂದು ಕೆಂಪು ಬಣ್ಣದ ಹಣ್ಣೋ ತರಕಾರಿಯನ್ನು ಆಯ್ಕೆ ಮಾಡಿದ್ರಾಯ್ತು. ಆ ದಿನದ ಕೆಂಪು ಬಣ್ಣ ಲಭ್ಯವಾದಂತೆ. ಕೆಂಪು ಬಣ್ಣದ ಇವುಗಳಲ್ಲಿರುವ ಪೋಷಕಾಂಶಗಳು ಹೃದಯ, ಮೂತ್ರಕೋಶ ಹಾಗೂ ಮೂತ್ರನಾಳಗಳನ್ನ ಕಾಯ್ತವೆ ಅನ್ನೋದು ನಂಬಿಕೆ.
ಇನ್ನು ಕೇಸರಿ ಅಥವಾ ಕಿತ್ತಳೆ ಬಣ್ಣ ಯಾವೆಲ್ಲ ತರಕಾರಿ ಹಣ್ಣುಗಳಲ್ಲಿವೆ ಅಂತ ಯೋಚಿಸಿ ನೋಡಿ. ಕಿತ್ತಳೆ ಹಣ್ಣು, ಸಿಹಿಗೆಣಸು, ಆಪ್ರಿಕಾಟ್, ಕ್ಯಾರೆಟ್ ಇತ್ಯಾದಿಗಳು ಸಿಗ್ತವೆ. ಕೇಸರಿ ಬಣ್ಣ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇನ್ನು ಹಳದಿ ಬಣ್ಣ ಕಣ್ಣಿಗೆ ಒಳ್ಳೆಯದಂತೆ. ಅನನಸ್, ಬಾಳೆಹಣ್ಣು, ಹಳದಿ ದೊಣ್ಣೆಮೆಣಸು, ನಿಂಬೆ, ಮೂಸಂಬೆ ಇತ್ಯಾದಿಗಳು ಹಳದಿ ಬಣ್ಣವನ್ನ ಧ್ವನಿಸ್ತವೆ. ಕಣ್ಣಿನ ಆರೋಗ್ಯಕ್ಕೆ ಇವು ಒಳ್ಳೆಯದು. ಇನ್ನು ಹಸಿರು ಬಣ್ಣಕ್ಕೆ ಹೇರಳವಾಗಿ ಹಣ್ಣು ತರಕಾರಿಗಳು ಸಿಗ್ತವೆ. ಮುಖ್ಯವಾಗಿ ಬ್ರೋಕೊಲಿ, ಬೆಣ್ಣೆಹಣ್ಣು ಅಂದ್ರೆ ಅವಕಾಡೋ, ಕಿವಿ ಹಾಗೂ ಹಸಿರು ಬಣ್ಣದ ಸೊಪ್ಪು ತರಕಾರಿಗಳು ಈ ವಿಭಾಗಕ್ಕೆ ಬರ್ತವೆ. ಗರ್ಭಿಣಿ ಸ್ತ್ರೀಯರಿಗಂತೂ ಇವೆಲ್ಲ ಒಳ್ಳೆಯದು. ಇನ್ನು ನೀಲಿ ಹಾಗೂ ನೇರಳೆ, ಈ ಬಣ್ಣದ ಹಣ್ಣು ತರಕಾರಿಗಳಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಇವು ಅಧಿಕ ರಕ್ತದೊತ್ತಡವನ್ನ ಸಮತೋಲನಕ್ಕೆ ತರಲು ಅತ್ಯಂತ ಪ್ರಯೋಜನಕಾರಿ. ಅಧಿಕ ರಕ್ತದೊತ್ತಡ, ಹೃದಯದ ಸಮಸ್ಯೆಗಳಿಗೆ ಇವು ಒಳ್ಳೆಯದು. ಇನ್ನು ಬಿಳಿ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಹಾಡು ಹೇಳಿದ್ರೆ ಸಾಲದು. ಬಿಳಿಯ ಬಣ್ಣದ ತರಕಾರಿ ಹಣ್ಣುಗಳನ್ನು ಸೇವಿಸಬೇಕು. ಹೂಕೋಸು, ಈರುಳ್ಳಿ, ಬೆಳ್ಳುಳ್ಳಿ, ಅಣಬೆ ಇತ್ಯಾದಿಗಳನ್ನ ಈ ವಿಭಾಗದಡಿ ಸೇರಿಸಿಕೊಂಡು ಆಹಾರದಲ್ಲಿ ಅಭ್ಯಾಸ ಮಾಡಿಕೊಳ್ಳಬಹುದು. ಈ ಬಣ್ಣದ ಆಹಾರ ಹಲ್ಲು ಹಾಗೂ ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ಕಾಮನ ಬಿಲ್ಲಿನ ಬಣ್ಣದ ಈ ಎಲ್ಲಾ ಬಗೆಯ ಆಹಾರಗಳು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನ ನೀಡೋದ್ರ ಜೊತೆಗೆ ಆರೋಗ್ಯಕರ ತೂಕ ಇಳಿಕೆಗೂ ಕೂಡ ಪರಿಣಾಮಕಾರಿ ನೆರವು ನೀಡ್ತವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.